ಇರಾನ್ ಮೇಲೆ ಮತ್ತೆ ದಾಳಿ ಮಾಡಿದ ಅಮೆರಿಕ. ಇರಾನ್ನ ವಿದ್ಯುತ್ ಸ್ಥಾವರ ಧ್ವಂಸ ಮಾಡಿದ ಸೇನೆ. ಮಧ್ಯಪ್ರಾಚ್ಯ ದೇಶಗಳ ನಡುವಿನ ಯುದ್ಧ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ. ಒಂದ್ ಕಡೆ ಇರಾನ್ ದಾಳಿ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಅಮೆರಿಕ ದೇಶವೂ ಕೂಡ ಇರಾನ್ ಮೇಲೆ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ಡ್ರೋನ್ ದಾಳಿ ನಡೆಸಿದ್ದು ತೈಲ ಕಂಪನಿಯನ್ನ ನಾಶ ಮಾಡಿದೆ. ಇನ್ನು ದಾಳಿಗೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ವಿದ್ಯುತ್ ಸ್ಥಾವರವನ್ನ ಧ್ವಂಸಗೊಳಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ ಬೆನ್ನಲ್ಲೇ ಕುವೈತ್ನ ಪ್ರಮುಖ ತೈಲ ಕಂಪನಿ ಮೀನಾ ಅಲ್ ಅಹಮದ್ ಘಟಕವನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಡ್ರೋನ್ ದಾಳಿಯನ್ನ ಮಾಡಿದ್ದು ಬೆಂಕಿ ಹೊತ್ಕೊಂಡಿದೆ. ಕಾರ್ಮಿಕರನ್ನ ರಕ್ಷಿಸುವ ಅಗತ್ಯ ಇರುವ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದ್ದು ಸದ್ಯ ಪ್ರಾಣಹಾನಿ ಆಗಿಲ್ಲ ಎಂದು ಹೇಳಲಾಗ್ತಾ ಇದೆ. ಇತ್ತ ಇರಾನ್ ಕೂಡ ಅಮೆರಿಕ ಮೇಲೆ ಪ್ರತಿ ದಾಳಿಯನ್ನ ನಡೆಸ್ತಾ ಇದ್ದು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಮೆರಿಕದ 2ನೇ F-35 ಎಂಬ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದೆ. ಇದರಿಂದ ಅಮೆರಿಕದ ಮತ್ತೊಂದು ಯುದ್ಧ ವಿಮಾನ ಪತನಗೊಂಡಿದೆ. ಯುದ್ಧ ವಿಮಾನದಲ್ಲಿದ್ದ ಪೈಲಟ್ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಅಮೆರಿಕ ಯುದ್ಧ ವಿಮಾನ ನಾಶದ ಬಗ್ಗೆ ಇರಾನ್ ಸ್ಪಷ್ಟಪಡಿಸಿದೆ. ಆದರೆ ಈವರೆಗೂ ಅಮೆರಿಕ ಮಾತ್ರ ಈ ಬಗ್ಗೆ ಸ್ಪಷ್ಟಪಡಿಸಿಲ್ಲ. ಒಟ್ನಲ್ಲಿ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ದೇಶಗಳ ನಡುವಿನ ಯುದ್ಧ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ದಾಳಿ ಪ್ರತಿದಾಳಿ ಮುಂದುವರಿಸ್ತಾ ಇದ್ದು ಜಗತ್ತಿನ ಅನೇಕ ದಾಳಿಗಳಲ್ಲಿ ತೈಲ ಬಿಕ್ಕಟ್ಟು ಶುರುವಾಗಿದ್ದು ಜನಸಾಮಾನ್ಯರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಆದಷ್ಟು ಬೇಗ ಹಾರ್ಮುಜ್ ಜಲಸಂಧಿ ಓಪನ್ ಆದ್ರೆ ಭಾರತಕ್ಕಿರುವ ತೈಲ ಬಿಕ್ಕಟ್ಟು ಬಗೆಹರಿಯುವ ಸಾಧ್ಯತೆ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.